ಅಮ್ಮ ದೇವಿ ದುರ್ಗಮ್ಮ. ಹರಕೆ ತೀರಿಸ್ದೆ ಇದೆಲ್ಲ ಬಗೆಹರಿಯಲ್ಲಮ್ಮ. ನಾನು ಅವತ್ತೇ ಹೇಳ್ದೆ ತಕ್ಷಣ ಕೊಲ್ಲೂರ್ಗೆ ಹೊರಟ್ಬಿಡೋಣ ಅಂತ. ಹೊರಟಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ವೇನೋ. ಹೀಗೆ ಆಗ್ಲಿ ಅನ್ನೋದು ಅಮ್ಮನವ್ರ ಇಚ್ಛೆ ಅಂತ ಕಾಣುತ್ತದೆ. ನಾವು ಕೊಲ್ಲೂರ್ಗೆ ಹೋಗಿದ್ದಿದ್ರೆ ಏನ್ ತಾನೇ ಸರಿ ಹೋಗಿರೋದು ಹೇಳು? ನಿಮ್ಮಪ್ಪ ಮಾಡಿದ್ದ ಅಸಹ್ಯ ತೊಳೆದೋಗಿರೋದಾ? ಅಕ್ಷತಾ ನಿಂತು ನಿಲ್ವಲ್ಲಿ ಮಾಯ ಆಗಿರೋಳ? ಯಾವ ದೇವ್ರ ಕೆಲವು ಇದನ್ನ ಸರಿ ಮಾಡಕ್ ಆಗಲ್ಲ. ಏನಾಗುತ್ತೋ ಆಗ್ಲಿ ಬಿಡು, ನನ್ಗೇನು. ಪಾರ್ವತಿ, ಒಂದು 5 ನಿಮಿಷ ನಿನ್ನ ಜೊತೆ ಏಕಾಂತದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡೆ. ನಾನು ಒಬ್ಳೆ ಇಲ್ಲಿಗೆ ಬಂದ್ರೆ ಏಕಾಂತ ಅಂತಾನೆ ಅಣ್ಣ ಅತ್ತಿಗೆ ಜೊತೆಗೆ ಬಂದಿರೋದು. ಏಕಾಂತ ಮಾತುಕತೆ ಎಲ್ಲ ಮುಗ್ದೋಗಿದೆ. ಸರಿ ರೀ ಬಾಮ್ಮ, ಅತ್ತೆ ಮಾವನ ಜೊತೆ ಕೊಲ್ಲೂರ್ಗೆ ಹೊರಟ್ಬಿಡೋಣ, ಹರಕೆ ತೀರಿಸ್ಬಿಡೋಣ. ಯಾವ ಮಾತು ಯಾವ ಚರ್ಚೆನೂ ಬೇಡವೇ ಬೇಡ. ಈ ಪಾಪಗ್ರಸ್ತ ಮನೆಯಿಂದ ನಾನು ಯಾವ ಕ್ಷೇತ್ರಕ್ಕೂ ಬರಲ್ಲ. ಇಲ್ಲಿಂದ ಹೊರಟ್ರೆ ನಮ್ಗಲ್ಲೇನು ಒಳ್ಳೇದಾಗಲ್ಲ. ಯಾವ ಕ್ಷೇತ್ರನೂ ಬೇಕಾಗಿಲ್ಲ. ನಿನಗೀಗ ನಿಂದೆ ಮುಖ್ಯ ಆಗಿದೆ. ಅಮ್ಮನವ್ರನ್ನೂ ಮರ್ತ್ಬಿಟ್ಟಿದ್ಯಮ್ಮ. ಅಲ್ಲಿಗೆ ಅನುಭವಿಸ್ಬೇಕಾದದ್ದು ಬಹಳಷ್ಟಿದೆ ಅಂತ ಆಯ್ತು. ನಾನು ಅಮ್ಮನವ್ರನ್ನ ನಂಬಿದ್ದಕ್ಕೆ ಅಲ್ವೇನೆ 2ನೇ ಹೆಂಡತಿ ಆಗಿದ್ದು. ಅಕ್ಷತಾ ನಿನಗೆ ಅಕ್ಕ ಅನ್ನಿಸ್ಕೊಂಡಿದ್ದು. ಏನ್ ಅಮ್ಮನವ್ರ ಏನೋ. ಇವ್ರು ಮಾಡಿದ್ದಕ್ಕೆ ಅಮ್ಮನವ್ರನ್ನ ಅನ್ಬೇಡಮ್ಮ. ನಮ್ಮಲ್ಲಿ ರಾಕ್ಷಸಿ ಗುಣ ಇಟ್ಕೊಂಡು ಅಮ್ಮನವ್ರನ್ನ ಅನ್ಬಾರ್ದು. ಇನ್ನಷ್ಟು ತೊಂದರೆಗಳು ಬರುತ್ತೆ. ಕೊಲ್ಲೂರ್ಗೆ ಹೋಗೋಣ ಬಾಮ್ಮ. ನೀನೊಬ್ಳು ಸುಮ್ಮನಿರೇ. ಪಾರ್ವತಿ ಜೊತೆ ಒಂದು 5 ನಿಮಿಷ ಏಕಾಂತದಲ್ಲಿ ಮಾತಾಡಿ ನಾನು ಮಾಡಿರೋ ತಪ್ಪನ್ನ ಅವಳಿಗೆ ಅರ್ಥ ಮಾಡಿಸಿ ಸರಿ ಮಾಡ್ಕೋತೀನಿ. ಒಂದು 5 ನಿಮಿಷ ಪಾರ್ವತಿ, ನನ್ನ ಮಾತು ಕೇಳು. ಒಂದು 5 ನಿಮಿಷ ಮಾತಾಡೋಣ. ಪಿನ್ನಿಕ್ ಪೋಣು ಹೆಂಗೆ ದಾರಿ ಸೋಲ್ನಿಂದ ದಾನೆ ಸದಾಶಿವನ ಹತ್ರನು ಸುಳಿಬೇಡ ಸೆಳ್ಕೊಂಡ್ಬಿಡ್ತಾನೆ ಅಂತ ಮೋಹನ ರಾಗ ಮನಸ್ಸನ್ನ ಮುದಗೊಳಿಸ್ದ ಹಾಗೆ. ಆ ಕಲೆ ಸದಾಶಿವನಿಗೆ ಜಾಸ್ತಿ. ಕಲೆಗಾರ. ಸುಮ್ಮನಿರೇ ಶೇಷಾದ್ರಿ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ನಾನು ಅರ್ಜೆಂಟಾಗಿ ಪಾರ್ವತಿ ಹತ್ರ ಮಾತಾಡದೇ ಇದ್ರೆ ಬದುಕು ಈ ಕ್ಷಣಕ್ಕೆ ಮುಗ್ದೋಗುತ್ತೆ ಅಂತ ಅನಿಸ್ತಿದೆ. ನನಗೂ ಅರ್ಜೆಂಟೆ. ಬಚ್ಚಲ್ ಮನೆ ಎಲ್ಲಿ ಅಂತ ಗೊತ್ತಾಯ್ತು. ಇನ್ನೊಂದು ಮನೆ ಎಲ್ಲಿ ಸರ್ಚನೆ ಆಗ್ಬೇಕು, ಇಲ್ಲದೇ ಇಲ್ಲೇ ಆಗ್ಬಿಡುತ್ತೆ. ಬಲಕ್ಕೆ ಹೋಗು. ಬಲಕ್ಕೆ. ಮನೆ ಚೆನ್ನಾಗಿ ಕಟ್ಸಿದ್ಯಾ, ಮನಸ್ಸು ಮಾತ್ರ ಪಬ್ಲಿಕ್ ಟಾಯ್ಲೆಟ್. ಯಾರ್ಯಾರು ಬಂದು ಹೋಗಿದಾರೋ ಏನ್ ಕಥೆಯೋ. ಶೇಷಾದ್ರಿ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಎಲ್ಲ ಗೊತ್ತಿದ್ದೇ ಮಾತಾಡ್ತಿರೋದು. ಕೇಶವನಾಥರಿಂದ ಹಿಡಿದು ಈ ಊರು ಏನು ಅಂತ ಗೊತ್ತು ನನಗೆ. ನಿನ್ನ ಬಗ್ಗೆನೂ ಚೆನ್ನಾಗಿ ಗೊತ್ತು. ಅಕ್ಷತಾ ನಿನ್ನ ಮಗಳೇ. ಅಚ್ಚು ಗೊತ್ತಾಗುತ್ತೆ. ಅಕ್ಷತಾಗೆ ಮೂಕ್ ನೇರು ನಿನ್ ಟೈಪು. ನನ್ನಿಂದ ತಪ್ಪಾಗಿದೆ, ಒಪ್ಕೋತೀನಿ. ಯಾಕಾಯ್ತು ಹೇಗಾಯ್ತು ಅಂತ ಏನಾದರೂ ಕೇಳೆ ಪಾರ್ವತಿ, ಸರಿ ಮಾಡ್ಕೋತೀನಿ. ಇಲ್ಲದೆ ಇದ್ರೆ ದೇವಿ ಮದುವೆ ಕಷ್ಟ ಆಗುತ್ತೆ. ದೇವಿ ಮದ್ವೆಗೆ ಏನ್ ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಾಗಿದೆ. ಮಾಮ ನಾನಿರ್ಕೆ, ನಾನು ನಿಂತು ಧಾರೆ ಏರಿತೀನಿ. ಮಾಮಿ ಶ್ರೀವಳ್ಳಿ ಇದ್ದಾಳೆ, ಅಮ್ಮ ಪಾರ್ವತಿ ಇದ್ದಾಳೆ, ಅಪ್ಪ ಇಲ್ಲ ದೇವಿಗೆ. ರೈಟಿಕ ಪಾರ್ವತಿ, ಅಣ್ಣ ವಾಂಗು ಎಲೆ ಪೋಟ್ರಕ್ಕೆ. ಹಾ, ಎನ್ನ ಪಾರ್ವತಿ, ಒಂದ್ ಕಡೆ ತಟ್ಟೆ ಇನ್ನೊಂದ್ ಕಡೆ ಎಲೆ. ಅದ್ಗೆ ಈ ಮನೇಲಿ ತಟ್ಟೆಲಿ ಊಟ ಮಾಡೋರು ಇದ್ದಾರೆ. ಎಲ್ಲ ಬಿಟ್ಟು ಕೂತ್ರೆ ಎಡವಟ್ಟಾಗುತ್ತೆ. ತಟ್ಟೆಗೂ ಎಲೆಗೂ ವ್ಯತ್ಯಾಸ ಇದೆ. ಸುಮ್ಮನೆ ಕೂತ್ಕೊಳ್ಳೆ. ಈಗ ಹೇಳಿ ಏನ್ ಪ್ರಯೋಜನ?
ಯಾರಂತೆ ಆ ಹುಡುಗಿ? ಯಾರ್ಕ್ ತೆರೆಯೋ? ಹೇಗ್ ಕೇಳೋದು? ಹೇಗೆ ಕೇಳೋದು ಅಂದ್ರೆ ಪಂಕ್ತಿಗೆ ಅವಮಾನ ಅಲ್ವಾ? ಪಾರ್ವತಿ, ನಾನು ಆಮೇಲೆ ಊಟ ಮಾಡ್ತೀನಿ. ಅಣ್ಣ, ಆಮೇಲೆ ಅಂದ್ರೆ ಯಾವಾಗ? ಆಗ್ಲೇ 10 ಗಂಟೆ ಆಗಿದೆ. 12 ಆಗ್ಲಿ, ನಾನು ಆಮೇಲೆ ಮಾಡೋದು. ನಿಮ್ಮ ಅಣ್ಣ ಯಾಕೆ ಎದ್ದ ಅಂತ ನಾನು ಹೇಳ್ತೀನಿ. ಹೇಳೋದೇನ್ ಬೇಕಿಲ್ಲ, ಗೊತ್ತಿದ್ರೆ ಸಾಕು. என்னங்க எப்போ நம்ம இங்க இருந்து கிளம்புறது? ಇದು ಒಳ್ಳೆ ಪ್ರಶ್ನೆ, ತಲೆನೋವು ಬಗೆಹರಿಸೋ ಪ್ರಶ್ನೆ. ಬಗೆ ಹರಿದ ಮೇಲೆ ಕಳಂಬ್ರದೆ. ಗೊತ್ತು ಬಾರಯ್ಯ, ಊಟ ಮಾಡು. ಜಾತಿ 100 ಇರಬಹುದು, ಅನ್ನಕ್ಕೆ ಜಾತಿ ಇಲ್ಲ. ಏನ್ ಸಂಗೀತ ಹಾಡ, ಮಾನವೀಯತೆನೇ ಇಲ್ವಲ್ಲ, ಕರ್ಮ. ಮಾನವೀಯತೆ ಬಗ್ಗೆ ನೀನು ಮಾತಾಡ್ಬೇಡ. ಕಂಡಲ್ಲಿ ಪೊಂಡಾಟಿ ಇಲ್ಲ ಏನಕ್ಕೆ. ಸತ್ಯ ಅಂತ ಬಾಯಲ್ಲಿ ಹೇಳ್ಕೊಂಡು ಮನ್ಸಲ್ಲಿ ಕೆಟ್ಟ ಯೋಚನೆ ಮಾಡೋಲ್ಲ. ನಿಯತ್ತಾಗಿದ್ದೀನಿ, ನಿಯತ್ತಾಗಿರೋರೇ ಜೊತೆಲಿ ಇರ್ಬೇಕು ಅಂತ ಬಯಸ್ತೀನಿ. ನೋಡು, ನೀನ್ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗುತ್ತೆ. ಆಮೇಲೆ ನೀನೇನ್ ಮಾತಾಡ? நீங்க சும்மா இருங்க. ಅಲ್ಲ, ನಾವು ಕೇಳಬಾರ್ದು ಏನ್ ಕೇಳಿದ್ವಿ ಅಂತ. ಅಕ್ಷತನ ತಾಯಿ ಯಾವ ಕಡೆಯವರು ಅಂತ ತಿಳ್ಕೋಬೇಕಾಗಿತ್ತು. ನಾವು ಬೆಳೆದು ಬಂದ ರೀತಿನೇ ಹಾಗೆ, ಶಾಸ್ತ್ರ, ಸಂಪ್ರದಾಯ, ಪೂಜೆ, ಪುನಸ್ಕಾರ ಅಂತ. ಒಂದಕ್ಕೂ ಮೊದಲನೇ ಇಂಥ ಪ್ರೀತಿ ಇರಬಹುದು. ಹಾಗೆ ತಂಗಿ ಇಂಥ ಪ್ರೀತಿ ಅನುಕಂಪ ನಮಗೂ ಅದು ಮಾತಾಡ್ಸತ್ತೆ, ತಡಕ ಮುಡಿಯಾದು. ತಪ್ಪು ಪಣ್ಣುವ ನೀ ನಾಂಗ ಒತ್ತಕ ಮುಡಿಯಾದು. ಏನೇ ತಪ್ಪು ಮಾಡಿದ್ದೀನಿ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಆ ಮಗುನ ಸಾಂಕ್ರಾಮಿಕ ರೋಗಿ ತರ ನೋಡ್ತಿದ್ದೀನಿ. ಏನ್ ನಮ್ಗಳೆದ್ರು ಬೇರೆ ಜಾತಿಯವರು ಬದುಕಲೇಬಾರ್ದ? ಹಾಗಂತ ನನ್ನ ತಂಗಿ ಯಾಕೆ ಕಣ್ಣೀರಲ್ಲಿ ಕೈ ತೊಳಿತಾ ಕೂತಿರ್ಬೇಕು? ಇರು, ಮಾತಾಡಿ ಪರಿಹರಿಸ್ಕೊಳ್ಳೋಣ ಅಂತ ಹೇಳಿದೆ. ಹೇಳಲಿಲ್ಲ, ಹೊರಟು ನಿಂತ್ಲು. ನೀವು ಅವಳ ಜೊತೆ ಆ ಕಡೆಯಿಂದ ಹೊರಟ್ಕೊಂಡು ಬಂದ್ರಿ. ಏನ್ ಉಳಿಸಿದ್ರಿ ನೀವು ನಾನು ಇಲ್ಲೇ ಇರೋದಕ್ಕೆ? ಹುಟ್ಟಬಾರದ ರೀತಿಲಿ ಹುಟ್ಟೋಳ್ನ ಮಗಳು ಅಂತ ಭ್ರಮಿಸಿ ಸುಮ್ನೆ ಇರ್ಬೇಕಾಗಿತ್ತಾ? ನಿಮ್ ಅನೈತಿಕತೆನ ನಾನು ಕ್ಷಮಿಸ್ಬೇಕಾಗಿತ್ತಾ? ನಾವ್ ಹೇಗ್ ಹುಟ್ಟಿದೀವಿ ಅನ್ನೋದ್ರ ಮೇಲೆ ಸ್ಥಾನ, ಮಾನ, ಮರ್ಯಾದೆ ಎಲ್ಲ. ನೀನ್ ಬಂದ್ ಮನೆ ಮುರಿದು ಬಟ್ಟಿಯಲ್ಲೇ ನಿಮ್ಮಮ್ಮ ನಿನ್ನ ಜೊತೆ ಮಾಡಿ ಕರ್ಕೊಂಡು ಹೋಗ್ಲಿಲ್ವಲ್ಲ? ಪಾರ್ವತಿ, ಏನದು ಮಾತು? ಎಲ್ಲ ಮಾಡ್ಕೊಂಡಿದ್ ನೀನೇ, ನಾವೇನು ಮಾಡಿಲ್ಲ. ನಾನು ಸಾಯೋವರೆಗೂ ವಿಚಾರ ಗೊತ್ತಾಗ್ದಿದ್ರೆ ಇರ್ತಿರ್ಲಿಲ್ವ ಸುಮ್ಮನೆ? ಕಳ್ಳು ಮಾಲ್ ತಿಂದಿರೋದು ನೀವು, ಅದ್ರ ಪಾಪ ನಾವ್ ಯಾಕೆ ಹೊರಬೇಕು? ಪಾರ್ವತಿ, ಸದಾಶಿವ, ಇಳಿಸೋ ಕೈ. ನಾ ಅಡಿച്ച ಮರ್ಯಾದೆ ಕೆಟ್ಟಪಾಡು. ಹುಟ್ಟು ಅರ್ಹತೆನು ನೀನು. ನಮ್ಮ ಎದುರಿಗೆ ಇಷ್ಟು ದಬಾಯಿಸೋನು ನಾವಿಲ್ದಾಗ ಹೇಗೆ ನಡ್ಸ್ಕೋಬಹುದು ಅವಳನ್ನ? ಇಲ್ಲೇ ಕೂಡಿ ಬಾಳು ಮುಡಿಯಾದ. ನಾಳೆ ಬೆಳಿಗ್ಗೆನೆ ಇತ್ಯರ್ಥ ಮಾಡ್ಬಿಡ್ತೀನಿ. ನೀನ್ಯಾಕೆ ಅಳ್ತೀಯ? ಯಾರು ಅಳಬೇಕು ಅನ್ನೋದನ್ನ ಬೆಳಿಗ್ಗೆ ಇತ್ಯರ್ಥ ಮಾಡ್ತೀನಿ. ಅನುಭವಿಕ ಪೋರೆ ಸದಾಶಿವ. பல்லாண்டு பல்லாயிரத்தாண்டு பல கோட்டி 100,000 கோட்டி மண்ணாம். பல்லாண்டு பல்லாண்டு ಕೋಟಿ ಮಣಿವಣ್ಣ. ನೀನು ಗರ್ಗಂ ಶೇಷಾದ್ರಿ ಅಲ್ವಾ? ಪಾರ್ವತಮ್ಮನವ್ರ ಅಣ್ಣ. ನಿಮ್ಮಂತವ್ರ ಸಹವಾಸ ಮಾಡೇ ನಮ್ ಸದಾಶಿವ ಇಬ್ರಿ ಆಯ್ತು. ಪಾರ್ವತಿ ಬರೋ ದಾರಿಲಿ ಊರವ್ರ ಬಗ್ಗೆ ಎಲ್ಲ ಹೇಳಿದಾಳೆ. ಸದಾಶಿವ ಕಟ್ಟಿದ ಮನೆಗೆ ಪ್ಲಂಬರ್ ಕೆಲಸ, ಕರೆಂಟ್ ಕೆಲಸ, ಪೇಂಟಿಂಗ್ ಕೆಲಸ ನನ್ನ ದುಡ್ಡಲ್ಲೇ ಆಗ್ಬೇಕು ಅಂತ ತಿಳ್ಕೊಳ್ಳೋದು ತಪ್ಪು ರೀ. ನಾನು ಸದಾಶಿವನ ಹತ್ರ ಕೆಲವು ವಿಚಾರಗಳನ್ನ ಮಾತಾಡೋದಕ್ಕೆ ಬಂದಿದ್ದೀನಿ. ಈಚೀಚೆಗೆ ಅವನಿಂದ ಊರಲ್ಲಿ ಮರ್ಯಾದೆ ಹೋಗ್ತಾ ಇದೆ. ಆರಾಮ್ಗಿರಿ. ಅಣ್ಣನಾಗಿ ನೀವು ಸರಿ ಇಲ್ಲ ಕಣ್ರಿ. ಅದ್ ಯಾಗ್ರಿ ಪಾರ್ವತಮ್ಮನವರು ಅವನ ಜೊತೆ ಸಂಸಾರ ಮಾಡ್ತಾ ಇದ್ದಾರೆ? ಹೆಂಡತಿ ಮಕ್ಕಳನ್ನ ಹಿಡಿದು ಬಡ್ದು ಹೊಡಿತಾ ಇದ್ದಾನಂತೆ, ಹಿಂಸಿಸ್ತಿದಾನಂತಲ್ರಿ. ಯಾರೇ ಹೇಳಿದ್ರು? ಪೇಪರಲ್ಲಿ ಬಂದಿದೆ ಸದಾಶಿವ. ಸ್ತ್ರೀ ಸಂಘದವ್ರನ್ನ ಕರೆಸ್ತೀನಿ. ನಿನ್ನಿಂದ ಊರ್ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬಂದಿದೆ ನೋಡು.
ಸಂತೋಷ ಆಯ್ತೇನೆಯಾ ಶೇಷಾದ್ರಿ? ತೃಪ್ತಿ ಆಯ್ತಾ? ಅಣ್ಣ ತಂಗಿ ಸೇರಿ ಮಾಡಿರೋ ಕೆಲಸ ಇದು. ಏನ್ ಪಂಚಾಯತಿ ನಡೆಸಿದಿರಿ? ಬಾರ, ಅಂದ ಮಾದರಿ ವ್ಯಕ್ತಿ ಅಲ್ಲ ನಾನು. ನನ್ನಿಂದ ಬಂತ ಪೇಪರಲ್ಲಿ? ಮತ್ತೆ ನಮ್ಮನೇಲಿ ನಡೆದಿದ್ದು ಪೇಪರ್ನಲ್ಲಿ ಹೆಂಗೆ ಬರುತ್ತೆ? ಹಾಗಾದ್ರೆ ಹೆಂಡತಿ ಮಕ್ಕಳಿಗೆ ಹೊಡೆದಿದ್ದು ನಿಜ. ಸರ್ ಕೇಳಿ ಪಾರ್ವತಿನ ದೇವಿನ, ಸುಮ್ಮನೆ ಅನಾವಶ್ಯಕವಾಗಿ ವಿಷಯನ ದೊಡ್ಡದು ಮಾಡ್ತಾ ಇದ್ದೀರಿ. ನಾನು ಯಾಕಯ್ಯ ಮಾಡ್ಲಿ ಸದಾಶಿವ? ನೋಡು, ಪೇಪರ್ ಅಲ್ಲಿ ಬಂದಿದೆ, ಎಲ್ರು ಓದಿರ್ತಾರೆ ಇದನ್ನ. ಯಾರು ಬರ್ಬೇಕೋ ಬಂದು ಅವರೇ ಕೇಳ್ತಾರೆ. ಈಗ ನನಗೆ ದಬಾಸ್ತಿದೆಯಲ್ಲ, ಆಗಲ್ಲ. ಅವ್ರು ಬರ್ತಾರಲ್ಲ, ಅವ್ರಿಗೆ ದಬಾಯಿಸು, ಗೊತ್ತಾಗುತ್ತೆ. ಏನೇನ್ ಆಗ್ತಿದೆ ಅಂತ ನೋಡಿ ಅಪ್ಪ. ಮುಚ್ಚಿಟ್ಟು ತಪ್ಪು ಮಾಡ್ಬಿಟ್ರಿ. ದೇವಸ್ಥಾನಕ್ಕೆ ಹೋಗೋ ಆಗೋ ಇಲ್ಲ, ರಸ್ತೆಲಿ 6 ಜನ 60 ತರ ಮಾತಾಡ್ತಾರೆ. ನೀನೇನೆ ನನಗೆ ಅಂತೀಯಾ? ಯಾವತ್ತು ಹೊಡೆದು ಬಡ್ದು ಮಾಡಿದ್ದೀನಿ ನಿಮ್ಗೆ? ಏನ್ ಹಲ್ಲೆ ಮಾಡಿದ್ದೀನಿ? ನೀವ್ ಹಲ್ಲೆ ಮಾಡೋದ್ ಬೇಕಿಲ್ಲಪ್ಪ. ಅಮ್ಮಂಗ್ ವಿಷಯ ಗೊತ್ತಾದಾಗ್ಲಿಂದ ಮನೇಲಿ ಹಿಂಸೆನೆ. ಮನ್ಸಿಗೆ ಹಿಂಸೆ ಆಗೋ ಕೆಲ್ಸನೇ ಅಲ್ವಾ ನೀವ್ ಮಾಡಿದ್ದು? ಪಾರ್ವತಿ, ಪಾರ್ವತಿ, ಪಾರ್ವತಿ ಬರ ಇಲ್ಲಿ. ತಿರ್ಚ್ಬೇಡಿ, ಯಾವುದು ನಡೆಯಲ್ಲ. ನಿಮ್ಮ ಅಣ್ಣನ ಮೊದಲು ಮನೆಯಿಂದ ಆಚೆ ಕಳಿಸು. ಹೋಗ್ತೀವ್ರಿ, ಹೋಗೋಕೆ ಬಂದಿರೋದು. ಪೇಪರ್ನವ್ರಿಗೆ ಸುದ್ದಿ ಮುಟ್ಟಿಸಿ ನನ್ನ ಬಗ್ಗೆ ಪರಿಸಿತಾನೆ. ಯಾವ ಪೇಪರು, ಯಾವ ಸುದ್ದಿ? ನನಗೆ ಯಾವುದು ಗೊತ್ತಿಲ್ಲ. 5 ನಿಮಿಷ ನನ್ನ ಜೊತೆ ಮಾತಾಡೋದಕ್ಕೆ ಕುಡಿಸೋತಿಲ್ಲ. ಪೇಪರ್ನಲ್ಲಿ ಬರ್ಸಕ್ಕಾಗುತ್ತೆ ಅಲ್ಲ? ಯಾತಗಿ ಗೊತ್ತು ಕಣೆ ನನ್ನ ಬಗ್ಗೆ ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ. ನೀನು ಮಾಡಿರೋ ಕೆಲ್ಸಕ್ಕೆ ಪಾರ್ವತಮ್ಮನವರು ಈ ಮನೆಯಲ್ಲಿ ಸಹಿಸ್ಕೊಂಡು ಹೋಗ್ತಿರೋದೇ ಹೆಚ್ಚು. ಸುಮ್ಮನೆ ಎದ್ದು ಹೊರಡ್ತಾ ಇದ್ರೆ ಸರಿ ಭೂಪಾಲು. ಇದು ಊರಿಗೆ ಸಂಬಂಧಪಟ್ಟ ವಿಷಯ. ಮುಖ್ಯವಾದವರು ಸಂಘದವರಿಗೆ ಬರಬೇಕು, ತೀರ್ಮಾನ ಆಗಬೇಕು. ಅಲ್ಲಿ ತನಕ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ನೀನ್ ರೇಷನ್ ಡಿಪೋದಲ್ಲಿ ಬೇರೆಯವ್ರ ಕಾರ್ಡ್ನಲ್ಲಿ ಸೀಮೆಣ್ಣೆ ತಗೊಂಡಿದ್ಯಾ ಅಂತ ಗೊತ್ತಾಯ್ತು. ಏನ್ ಮಾಡ್ಬೇಕು ಅಂತಿದ್ಯಾ ಪಾರ್ವತಮ್ಮನವ್ರನ್ನ ನೀನು? ಇವತ್ತೆಲ್ಲ ಇತ್ಯರ್ಥ ಆಗ್ಲೇಬೇಕು. ಬರ್ಲಿ, ಬರ್ತಾ ಇದ್ದಾರೆ, ಕಾಯೋಣ. ಇವತ್ತೇ ಎಲ್ಲ ತೀರ್ಮಾನ ಆಗ್ಬೇಕು, ಆದ್ರೆ ಒಳ್ಳೇದು. ಸುಮ್ಮನೆ ಇರಬೇಕು ಭೂಪಾಲು. ನಾವು ಬಂದಿದ್ದು ಅದಕ್ಕೆ ಅಂತಾಗತ್ತೆ. ಸದಾಶಿವನಿಗೂ ಅವಕಾಶ ಮಾಡಿಕೊಡ್ಬೇಕು. ಬೇರೆಯವರಿಗೆ ನಮ್ಮಂಥವ್ರು ಮಾದರಿಯಾಗಿರ್ಬೇಕು ಅಲ್ವಾ ಸದಾಶಿವ? ನೀನೊಬ್ಬ ಕಮ್ಮಿ ಇದ್ದೆ ನೋಡು ಈ ಸಭೆಗೆ. ಎಲ್ಲ ಸೇರಿ ತೀರ್ಮಾನ ಮಾಡ್ಬಿಟ್ಟಿದ್ದೀರಿ ನನ್ಗೆ ಅವಮಾನ ಮಾಡ್ಬೇಕು. ನೀನು ಮಾಡಿರೋದೇ ಅಂತ ಕೆಲಸ ಅಲ್ವೇನೋ? ಸುಮ್ಮನಿರಲಿ. ಊರ್ನವರೆಲ್ಲ ಸೇರಿ ಅವಮಾನ ಮಾಡುವಂತ ನಾನೇನು ಮಾಡಿಲ್ಲ. ಬಂದ್ಬಿಟ್ರು ಎಲ್ಲ ಇಲ್ಲಿ. ನಿನ್ನೆ ಶೇಷಾದ್ರಿ ನಮ್ಮ ಮನೆಗೆ ಬಂದಿದ್ದ, ಅದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ಮುಚ್ಚಾಯ ಹೊಡ್ತಾ ಇರ್ಬೇಕು ಇವತ್ತೆ ಮನೆಯಿಂದ ನೀನು. ಅವಿಬೇಕಿಂತದ್ದು. ಯಾಕೆ ಅಣ್ಣನ್ ಬೈತಾ ಇದ್ದೀರಿ? ಮೊದಲಿಂದ ಪರಿಚಯ ಅಲ್ವಾ ಕೇಶವನಾಥ್? ನೋಡಿ ಕೇಶವನಾಥ್ರೆ, ಹೇಗ್ ಮಾತಾಡ್ತಾ ಇದ್ದಾರೆ ಇವರು. ಮಾಡೋದೆಲ್ಲ ಮಾಡಿ. ಹೊಡೆದಿದ್ದು ಹೌದಾ ಸದಾಶಿವ? ಪೇಪರ್ನಲ್ಲಿ ಬಂದಿರೋದು ಸತ್ಯನಾ? ಅಕ್ಷತನಿಂದ ಮರ್ಯಾದೆ ಹೋಯ್ತು, ನೆಮ್ಮದಿ ಹೋಯ್ತು. ಊರೂರ್ಗೂ ಹೋಗ್ತಾ ಇದೆ ಪೇಪರ್. ದೇವಿ ಮದ್ವೆ ಆಗ್ಬೇಕಲ್ವಾ? ಯಾರು ಬರ್ತಾರೆ ನಮ್ಮ ಮನೆಗೆ? ನೀವ್ ನೋಡಿದ್ರೆ ಸಂಬಂಧ ಬೆಳ್ಸೋಕ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ರಿ. ಈ ಮನ್ಲಿರೋಕ್ ಆಗ್ತಾ ಇಲ್ಲ. ಮನೇಲಿರೋಕ್ ಸಾಧ್ಯ ಇಲ್ಲ, ಮನಸ್ಸಿಲ್ಲ ಅಂತಾದ್ರೆ ಮಹಾಬಲನ್ ಮನೆಗೆ ಹೋಗಿರಿ. ಮಹಾಬಲ ಆಗಲ್ಲ ಅಂತ ಹೇಳಲ್ಲ. ಮನಸ್ಸಿಗೆ ಹಿಂಸೆ ಪಟ್ಕೊಂಡು ಯಾಕೆ ಇಲ್ಲಿ ಇರ್ತೀರಿ ಪಾರ್ವತಿ ಅವರೇ? ನೀನೇನೇ ಹೇಳೋದು? ವಿಚಾರ ಏನು ಅಂತ ತಿಳಿದು ಒಂದು ಮಾಡೋದು ಬಿಟ್ಟು ಬೇರೆ ಆಗೋದೇ ಮಾತಾಡ್ತಿದೆಯಲ್ಲ ಕೇಶವನಾಥ. ಯಾಕಾಗಿ 5 ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಡುವಂತ ಭಿಕ್ಷೆ ಬೇಡ್ದಂಗೆ ಬೇಡ್ಕೊಂಡೆ, ಆಗಲೇ ಇಲ್ಲ. ಈಗ ಎಲ್ಲ ಸೇರಿ ಪೇಪರ್ನಲ್ಲಿ ಹಾಕಿಸ್ಬಿಟ್ಟು ಹೊಸ ರಾಮಾಯಣ ಸೃಷ್ಟಿ ಮಾಡ್ತಿದ್ದೆ. ಏನ್ ಸೃಷ್ಟಿ ಮಾಡಿದ್ವಿ ಸದಾಶಿವ? ಅಕ್ಷತಾ ನಿನ್ನ ಮಗಳು ಹೌದಾ ಅಲ್ವಾ? ಮಗಳ ತರ ಅಂತ ಧಾನ್ಯಗಿರಿಯಿಂದ ಕರ್ಕೊಂಡು ಬಂದಿದ್ ನೀನೇ ಅಲ್ವಾ? ಕರ್ಕೊಂಡು ಬಂದಿದ್ದು ಹೌದು, ಆದ್ರೆ ತಪ್ಪು ನಮ್ಮದಾ ಅಲ್ಲ ಅಲ್ವಾ? ಪಾರ್ವತಿ ಅವ್ರಿಗೆ ಆಗ್ತಿರೋ ಮಾನಸಿಕ ಹಿಂಸೆ ಸಹಜವಾದದ್ದು.
ತವ್ರ ಮನೆ ಬಿಟ್ಟು ನಿನ್ನನ್ನೇ ನಂಬಿ ಬಂದಿರೋ ಅವ್ರಿಗೆ ನೀನ್ ಅದಕ್ಕೆ ಅರ್ಹ ಅಲ್ಲ ಅಂತ ಗೊತ್ತಾಗಿ ಇಲ್ಲಿರೋದಕ್ಕೆ ಕಷ್ಟಪಡ್ತಿದ್ದಾರೆ. ಹೊರಡೋಣ ಬನ್ನಿದಣಿ. ಏನಾದ್ರೂ ಹೆಚ್ಚಿಗೆ ಮಾತ್ರ ನಮ್ ತಲೆಗೆ ಬರುತ್ತೆ. ಸ್ತ್ರೀ ಸಂಘದವ್ರಿದ್ದಾರೆ, ಕಾನೂನಿದೆ, ಪೊಲೀಸ್ನವ್ರು ಇದ್ದಾರೆ. ಅವ್ರು ಬಂದ್ರೆ ಕೆದಕಿ ಎಲ್ಲ ಡೀಟೇಲ್ಸ್ ಹೊರಗಡೆ ತೆಗಿತಾರೆ. ಇವ್ನ್ ಮಾಡಿರೋ ಕೆಲ್ಸಕ್ಕೆ ಅಲ್ಲಿ ಅಕ್ಷತಾ ಅವರ ತಾಯಿ ಅಂಬುಜಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ರು. ಆಗ್ಲಿ ಬಿಡಿ, ಪೊಲೀಸ್ ಕೇಸು ಇರ್ಲಿ ಜೈಲ್ನಲ್ಲಿ. ಊರಿನ ಮುಖ್ಯಸ್ಥನಾಗಿ ನಾನು ಹಾಗೆ ಹೋಗಕ್ಕಾಗಲ್ಲ ಭೂಪಾಲು. ಬಂದಿದ್ದೀರಾ, ತೀರ್ಮಾನ ಮಾಡಿ ಹೋಗಿ. ಹೇಳಿದ್ನಲ್ಲ ಪಾರ್ವತಿ ಅವರು ಮಹಾಬಲನ ಮನೇಲಿ ಇರ್ಲಿ ಅಂತ. ಅಲ್ಲಾಗಲ್ಲ, ಮಂಗಳಂದ ಇನ್ನೊಂಥರ ಹಿಂಸೆ. ಪಾರ್ವತಿ, ಒಂದು 5 ನಿಮಿಷ, 5 ನಿಮಿಷ ಅವಕಾಶ ಕೊಡಿ ಮಾತಾಡೋದಕ್ಕೆ. ಹೊಡೆದು ಬಡ್ದು ಮಾಡಿದ್ಯಾ ಅವ್ರಿಗೆ? ನಿನ್ನ ಹತ್ರ ಏನಾಯ ಮಾತಾಡ್ತಾರ ಅವರು? ಪಾರ್ವತಿ, ನೀ ಪೇಶಾದ ಸಂಘದವರು ಪೊಲೀಸ್ನವರು ಬರ್ತಾರಲ್ಲ, ಅವ್ರು ಮಾತಾಡ್ಲಿ. ಬೇಡ ಅಂತ ಹೇಳಿ ಕೇಶವನಾಥ್ರೆ. ಸ್ತ್ರೀ ಸಂಘದವರು ಪೊಲೀಸ್ನವರು ಮನೆ ಮುಂದೆ ಈ ವಿಷಯಕ್ಕೆ ಬಂದ್ರೆ ಮನಸ್ಸಿಗೆ ಹಿಂಸೆ ಆಗತ್ತೆ. ಹೆಂಗ್ ಬೇಡ ಅನ್ನೋದು ಪಾರ್ವತಕ್ಕ? ಬೇಡ ಅಂದ್ರೂ ದೊಂಬಿ ಆಗೇ ಆಗುತ್ತೆ. ಒಂದು ಸಹಾಯ ಮಾಡ್ತೀರಾ ಕೇಶವನಾಥ್ರೆ? ನಾನು ನಿಮ್ಮನೆಗೆ ಬಂದಿದ್ದು ಬಿಡ್ಲಾ? ನಿಮ್ಮನೆ ಹಿಂಭಾಗದಲ್ಲಿರೋ ಸಣ್ಣ ಮನೇಲಿ ಇದ್ದು ಬಿಡ್ತೀನಿ. ನಿಮ್ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ತಲೆ ಕೆಟ್ಟಿದೆಯೇನೆ ನಿನ್ಗೆ? ನೀನೇನೆ ಅವನ ಮನೆಗೆ ಹೋಗಿರೋದು. ನಾನು ನೇಣು ಹಾಕೊಂಡು ಸಾಯ್ತೀನಿ ಅಷ್ಟೇ, ನೀನು ಅವನ ಮನೇಲಿದ್ರೆ. ಎಲ್ಲ ನೀವುಗಳೇ ಸೇರ್ಕೊಂಡು ಡೊಬ್ಬೆ ಎಬ್ಬಿಸ್ತಾ ಇರಿ. ನನಗೆ ಮಾತಾಡೋದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ. ಕೊಡಲ್ಲ ನೀವು, ಏನು ಉಳಿಸಿಲ್ಲ ನೀವು ಮಾತಾಡೋದಕ್ಕೆ. ಇವ್ರು ಏನಾದ್ರೂ ಮಾಡ್ಕೊಳ್ಳಿ ಕೇಶವನಾಥ್ರೆ. ನಾನು ಬಂದು ನಿಮ್ಮನೇಲಿ ಇದ್ಬಿಡ್ತೀನಿ. ಬಾಬಲ್ ಮನೆಗೆ ಹೋಗಲ್ಲ ನಾನು. ಬೇಡ ಪಾರ್ವತಿ, ಚೆನ್ನಾಗಿರಲ್ಲ. ಯಾವುದು ಬಗೆಹರಿಯೋ ಲಕ್ಷಣನೇ ಕಾಣ್ತಿಲ್ಲ ಇಲ್ಲಿ. ಮಹಾಬಲನ್ ಮನೆಗೆ ಹೋಗಿರಿ ಅಂದ್ರೆ ನೀವಾಗಲ್ಲ ಅಂತ. ನಾನು ಬಂದು ತೀರ್ಮಾನ ಮಾಡೋಂಥದ್ದೇನು ಇಲ್ಲ. ನೀವೇ ಬಗೆಹರಿಸ್ಕೊಂಡ್ಬಿಡಿ. ಸಂಸಾರದ ವಿಷಯ ಸೂಕ್ಷ್ಮವಾಗಿ ಬಗೆಹರಿಸ್ಕೊಳ್ಳೋದು ಉತ್ತಮ. ನಮ್ಮನೆಗೆ ಬಂದು ನೀವಿದ್ರೆ ಸದಾಶಿವ ಏನಾದ್ರೂ ಮಾಡ್ಕೊತಾನೆ. ಏನು ಮಾಡ್ತೀರಾ ಯೋಚನೆ ಮಾಡಿ. ನಿನಗೆ ಅನ್ಯಾಯ ಆಗಿದೆ ಪಾರ್ವತಿ, ನ್ಯಾಯ ಸಿಗಬೇಕು. ಮಾಡಿದ್ದಕ್ಕೆ ಸದಾಶಿವ ಅನುಭವಿಸ್ಲಿ. ನೀನು ಡೇವರ್ಸ್ ತಗೋ.